ವಾವ್ ಸೂಪರ್. ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್. ಜಸ್ಟ್ ಒಂದು 5 to 10 ಮಿನಿಟ್ಸಲ್ಲಿ ಮಾಡ್ಬೋದಾದಂಥ ಸಾಂಬಾರು, ತುಪ್ಪ, ಬಿಸಿ ಅನ್ನ, ನಿಂಬೆಹಣ್ಣು, ಉಪ್ಪಿನಕಾಯಿ ಹಾಕೊಂಡು ಊಟ ಮಾಡೋದು. ವಾವ್ ಸೂಪರ್. ಸಾಂಬಾರು ಮಾಡೋಕ್ಕೆ ತೊಗೊಂಡು ನೀಟಾಗಿ ತೊಳಿಬೇಕು. 2-3 ಸಲ ತೊಳಿಬೇಕು. ಹುಳ ಹತ್ತಬಾರ್ದಂತ ಏನೋ ಕೆಮಿಕಲ್ ಎಲ್ಲ ಹಾಕಿರ್ತಾರೆ. ನೀಟಾಗಿ 2-3 ಸಲ ತೊಳಿಬೇಕು. 2-3 ಸಲ ತೊಳೆದು ಚೆನ್ನಾಗಿ 2 ಸಲ ತೊಳೆದಿರುವ ಬೇಳೆ ಹಾಕಿ, ಎಷ್ಟು ಬೇಳೆ ಬೇಕೋ ಅಷ್ಟು ಬೇಳೆ ಹಾಕ್ಕೊಳ್ಳಿ. ಚೂರು ಅರಿಶಿನ ಹಾಗೂ ಸ್ವಲ್ಪ ಎಣ್ಣೆ ಹಾಕಿ ಬೆನೆಯಲ್ಲಿಡ್ತೀನಿ. ಇವತ್ತು ನಾನು ಒಲೆ ಮೇಲೆ ಮಾಡ್ತೀನಿ. ಇಡ್ಲಿ ಪಾತ್ರೆ ಮೇಲೆ ಇಡ್ತೀನಿ ನಾನು. ಕ್ಯಾರೆಟ್, ಬದನೆಕಾಯಿ, ಆಲೂಗಡ್ಡೆ, ಕ್ಯಾಬೇಜ್, ಹುರುಳಿಕಾಯಿ, ಎಲ್ಲ ತರಕಾರಿ ಹಾಕಿದ್ದಾಯ್ತು. ಪಾಲಕು ಮತ್ತು ಅರಿವೆ ಸೊಪ್ಪು, ರೆಡ್ ಕಲರ್ ಬರುತ್ತಲ್ಲ ಅರಿವೆ ಸೊಪ್ಪು ಅಂತ, ಇದೆಲ್ಲ ಚೆನ್ನಾಗಿ ನೀಟಾಗಿ 2-3 ಸಲ ತೊಳೆದು ಹಾಕಬೇಕು. ಹಾಕೊಂಡು ಇವಾಗ 2-3 ಸಲ ನೀಟಾಗಿ ತೊಳೆದು ಸೊಪ್ಪೆಲ್ಲ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಗೂ ಸ್ವಲ್ಪ ಕರಿಬೇವು ಚೆನ್ನಾಗಿ ಮಿಕ್ಸ್ ಮಾಡಿ ಮಸಾಲ ರೆಡಿ ಮಾಡ್ಕೊಂಬರ್ತೀನಿ. ಅಲ್ಲಿವರೆಗೂ ಅರ್ಧ ಟೀ ಸ್ಪೂನ್ ಉದ್ದಿನಬೇಳೆ, 2 ಟೀ ಸ್ಪೂನ್ ಕಡಲೆಬೇಳೆ, ಸ್ವಲ್ಪ ಮೆಂತ್ಯಕಾಳು, ಒಂದು 8-10 ಮೆಂತ್ಯಕಾಳು, ಒಂದು ಅರ್ಧ ಇಂಚು ಚಕ್ಕೆ, 7-8 ಲವಂಗ ಚೆನ್ನಾಗಿ ಹುರ್ಕೊಳ್ಬೇಕು. ಎರಡು ಟೀ ಸ್ಪೂನ್ ಧನಿಯಾ, 2 ಟೀ ಸ್ಪೂನ್ ಸಾಕು. ಹಾಗೂ ಇದೆಲ್ಲ ಸ್ವಲ್ಪ ಕೆಂಪಗಾಗಲಿ. ಇದೆಲ್ಲ ಕೆಂಬಣ್ಣ ಬರಲಿ. ಸ್ವಲ್ಪ ಕೆಂಬಣ್ಣ ಬಂದರೆ ಹಾಗೆ ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ, ಸ್ವಲ್ಪ ಎಲ್ಲ ಸಣ್ಣ ಹಾಕಿ ಮೆಣಸಿನ್ಕಾಯಿ ಹುರಿಯೋದು. ಆಯಿತಾ? ಇದಾದಮೇಲೆ ಸ್ವಲ್ಪ ಮೆಣಸಿನ್ಕಾಯಿ ಎಲ್ಲ ಬಾಡಿದ ಮೇಲೆ ಸಾಂಬಾರು ಮಸಾಲ ನುಣ್ಣಗೆ ರುಬ್ಕೊಂಡಿದ್ದೀನಿ. ನೀರಾಕಿ ನುಣ್ಣಗೆ ರುಬ್ಬಿದ್ದೀನಿ. ಹೇಗಿದ್ದೀನಿ ಅದರೊಳಗೆ ಟೊಮೊಟೊ, ರುಬ್ಬಿರುವ ಮಸಾಲ, ಇದನ್ನೆಲ್ಲ ಚೆನ್ನಾಗಿ ತೊಳೆದು ಹಾಕ್ತೀನಿ ನೀರು. ಇವಾಗ ಸಾಂಬಾರಿಗೆ ಹುಂಚೆಹಣ್ಣು ಸಪ್ರೇಟೇ ಮಾಡಬೇಕು. ಯಾಕಂದರೆ ಹುಂಚೆಹಣ್ಣು ಐತಲ್ಲ ಸಾಂಬಾರು ಮಾಡಬೇಕಾದ್ರೆ ಹಾಕಿದರೆ ಸಾಂಬಾರು ಐತಲ್ಲ ಕಪ್ಪಾಗುತ್ತೆ. ಹಾಗಾಗಿ ಇದು ಒಂದು ಟಿಪ್ ನೋಡಿ. ಹುಂಚೆಹಣ್ಣು ಅದ್ರ ಜೊತೆನೇ ಬೆನೆಸಿದ್ರೆ ಕಪ್ಪಾಗುತ್ತೆ. ಫಸ್ಟ್ ಇದರಲ್ಲಿ ಬೆನೆಸಿ ಆಮೇಲೆ ಮಿಕ್ಸ್ ಮಾಡ್ಕೋಬೇಕು. ಹುಂಚೆಹಣ್ಣು ರಸ ಹಾಕ್ಕೊಂಡಿದ್ದೀನಿ. ಹುಂಚೆಹಣ್ಣು ಸಪ್ರೇಟ್ ಕುದಿಸಿದ್ರೆ ಸಾಂಬಾರು ಕಪ್ಪಾಗಲ್ಲ, ಇಲ್ಲಾಂದರೆ ಸಾಂಬಾರು ಕಪ್ಪಾಗಿಬಿಡುತ್ತೆ. ಆಮೇಲೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು 5 ನಿಮಿಷ ಇರಲಿ. ನಂತರ ಸಾರಿಗೆ ಒಗ್ಗರಣೆಗೆ ರೆಡಿ ಮಾಡ್ಕೊತೀನಿ ಸಾಂಬಾರಿಗೆ. ಫಸ್ಟಿಗೆ ಎಣ್ಣೆ, ಸ್ವಲ್ಪ ಸಾಸಿವೆ ಜಿಟ್ಟುಬಿಡ್ಬೇಕು. ಸಾಸಿವೆ ಸಿಡಿಬೇಕಾದ್ರೆ ನಂತರ ಚೂರು ಜೀರಿಗೆ, ಚೂರು ಒಣಮೆಣಸಿನಕಾಯಿ, ಸ್ವಲ್ಪ ಕರಿಬೇವು, ಚೂರು ಅರಿಶಿನ. ಸಾಂಬಾರು ರೆಡಿ. ಬಿಸಿ ಬಿಸಿ ಅನ್ನ, ತುಪ್ಪ, ಸಾಂಬಾರು ಹಾಕ್ಕೊಂಡು ಉಣ್ತಾ ಇರೋದಷ್ಟೇ. ಬಿಸಿ ಅನ್ನ, ನಿಂಬೆಹಣ್ಣು, ಉಪ್ಪಿನಕಾಯಿ, ಸಾಂಬಾರು ಹಾಕ್ಕೊಂಡು
ತುಪ್ಪ ಹಾಕೊಂಡು ಉಂಡೋಡದೆ. ವಾವ್, ಸೂಪರ್. ತುಪ್ಪ, ಸಾಂಬಾರು, ಬಿಸಿ ಅನ್ನ ಹಾಗೂ ನಿಂಬೆಹಣ್ಣು ಉಪ್ಪಿನಕಾಯಿ ಹಾಕೊಂಡು ಉಂಡು ಬಿಡೋದೆ.